ಸೋತ ನಂತರ ಬಿಕ್ಕಿ ಬಿಕ್ಕಿ ಅತ್ತ ಬೆನ್ ಸ್ಟೋಕ್ಸ್ ಭಾರತದ ಬಗ್ಗೆ ದೊಡ್ಡ ರಹಸ್ಯ ಬಯಲು ಮಾಡಿದ. 5ನೇ ಟೆಸ್ಟ್ ಪಂದ್ಯವನ್ನು ಟೀಂ ಇಂಡಿಯಾ ತಂಡ ಸೂಪರ್ ಆಗಿ ಗೆದ್ದಿದೆ. ಅದಕ್ಕೆ ಪ್ರಮುಖ ಕಾರಣ ಸಿರಾಜ್ ಹಾಗೂ ಪ್ರಸಿದ್ಧ ಕೃಷ್ಣ. ಸಿರಾಜ್ ಅವರ ವಾರಿಯರ್ ಸ್ಟೈಲ್ ಬೌಲಿಂಗು, ಪ್ರಸಿದ್ಧ ಕೃಷ್ಣ ಬೆಂಕಿಯಾದಂಥ ಬೌಲಿಂಗು ಟೀಂ ಇಂಡಿಯಾ ತಂಡವನ್ನು ಗೆಲ್ಲಿಸಿದೆ, ಸೀರೀಸ್ನ ಡ್ರಾ ಮಾಡಿದೆ. ಬೆನ್ ಸ್ಟೋಕ್ಸ್ ಈ ಒಂದು ಮ್ಯಾಚ್ನ ಆಡಿಲ್ಲ. 5ನೇ ಟೆಸ್ಟ್ ಮ್ಯಾಚ್ ಬೆನ್ ಸ್ಟೋಕ್ಸ್ ಆಡಿದಿದ್ರೆ ಚೆನ್ನಾಗಿರ್ತಿತ್ತು. ಆದರೆ ಬೆನ್ ಸ್ಟೋಕ್ಸ್ ಸೋತ ನಂತರ ಹೇಳಿದ್ದೇನಪ್ಪ ಅಂದರೆ, ನಾನು ಈ ಒಂದು ಮ್ಯಾಚಲ್ಲಿ ಆಡಿಲ್ಲ, ನನಗೆ ಇಂಜುರಿ ಆಗಿತ್ತು, ನಾನು ಇದ್ದಿದ್ದರೆ ಮ್ಯಾಚ್ನ ಗೆಲ್ಲಿಸಿದ್ದೆ, ಬೌಲಿಂಗು ಬ್ಯಾಟಿಂಗು ಎಲ್ಲ ಕೂಡ ನಾನೇ ಮಾಡ್ತಿದ್ದೆ ಅಂತ ಹೇಳಿದ್ದಾರೆ. ಹಾಗೆಯೇ ಈ ಒಂದು ಸೋಲಿಗೆ ಕಾರಣ ಟೀಮ್ ಇಂಡಿಯಾ ತಂಡದ ಬೌಲಿಂಗು, ಹಾಗೆಯೇ ಇಂಗ್ಲೆಂಡ್ ತಂಡದ ಬ್ಯಾಟಿಂಗು. ನಾವು ಇನ್ನೂ ಕೂಡ ಚೆನ್ನಾಗೇ ಬ್ಯಾಟಿಂಗ್ ಆಡಬೇಕಾಗಿತ್ತು. ಸಿರಾಜ್, ಪ್ರಸಿದ್ಧ ಕೃಷ್ಣ ಚೆನ್ನಾಗೇ ಬೌಲಿಂಗ್ ಮಾಡಿದ್ರು. ಕೊನೆಯಲ್ಲಿ ಮ್ಯಾಚ್ನ ತೊಗೊಂಡೋಗಿ ಗೆಲ್ಲಿಸಿಕೊಟ್ರು. ನಮಗೆ ಸಖತ್ ಬೇಜಾರಾಯಿತು. ಸೀರೀಸ್ನ ಗೆಲ್ಲಬೇಕಾಗಿತ್ತು, ಆದರೆ ಪರವಾಗಿಲ್ಲ, ಸೀರೀಸ್ ಡ್ರಾ ಆಗಿದೆ. ನಾವು ಸೀರೀಸ್ನ ಸೋತಿಲ್ಲ, ಡ್ರಾ ಮಾಡ್ಕೊಂಡಿದ್ದೀವಿ. ಟೀಮ್ ಇಂಡಿಯಾ ಬಲಿಷ್ಠ ತಂಡ, ಯಂಗ್ಸ್ಟರ್ ಇರುವ ತಂಡ. ಇದೇ ಥರ ಆಡ್ತಾ ಹೋದರೆ ಟೀಮ್ ಇಂಡಿಯಾ ತಂಡ ಮೇಲೆ ಹೋಗೋದಂತೂ ಗ್ಯಾರಂಟಿ ಅಂತ ಬೆನ್ ಸ್ಟೋಕ್ಸ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹೌದು ಗುರು, ಬೆನ್ ಸ್ಟೋಕ್ಸ್ ಅವರು ಆಡಿದಿದ್ರೆ ಮ್ಯಾಚ್ ಇನ್ನೂ ಕೂಡ ಚೆನ್ನಾಗಿರೋದು, ಇಂಟ್ರೆಸ್ಟಿಂಗ್ ಆಗಿರೋದು. ಆದರೆ ಇಂಜುರಿಯಿಂದ ಅವರು ಆಡಿಲ್ಲ. ಬೂಮ್ರಾ ಕೂಡ ನಮ್ಮ ತಂಡದಲ್ಲಿ ಆಡಿಲ್ಲ. ಪರವಾಗಿಲ್ಲ, ಟೀಮ್ ಇಂಡಿಯಾ ತಂಡ ಸಖತ್ತಾಗಿ ಆಡಿದೆ. ನಮಗಂತೂ ಸಖತ್ ಮಜಾ ಬರ್ತು. ಟೆಸ್ಟ್ ಮ್ಯಾಚ್ ಅಟ್ ದ ಪೀಕ್ ಅಂತ ಹೇಳ್ಬೋದು. IPL ಗಿಂತ ಈ ಟೆಸ್ಟ್ ಮ್ಯಾಚ್ ಮಜಾ ಬಂತು. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.